ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಮಾಡಿಕೊಡೋ ಅಂಥ ಒಂದು ಟೊಮೊಟೊ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಏನಂದರೆ, ಕಡಿಮೆ ಸಮಯದಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಮಾಡಬೇಕು ಅನ್ನುವಾಗ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಬೇಗ ಮಾಡಿಕೊಡೋ ಅಂಥ ಒಂದು ಟೊಮೊಟೊ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಬಂದು ಟೊಮೊಟೊ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಒಂದಷ್ಟು ಟೊಮೊಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳಂದರೆ ನೋಡಿ, ಕುಟ್ಟಿದಂತಹ ಬೆಳ್ಳುಳ್ಳಿ ಬೇಕಾಗುತ್ತೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ, ಮತ್ತು ಚಿಲ್ಲಿ ಪೌಡ್ರು ಮತ್ತು ಅರಿಶಿಣ ಪುಡಿ. ಇಷ್ಟೇ ಸಾಕು. ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ ಮತ್ತು ಜೀರಿಗೆ ಬೇಕಾಗುತ್ತೆ. ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಕಡಿಮೆ ಸಮಯದಲ್ಲಿ ನಾವು ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಮತ್ತು ಲಂಚ್ ಬಾಕ್ಸಿಗೂ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಿದ್ದೀನಿ. ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಯಾಕಂದರೆ ಇವಾಗ ಎಷ್ಟೊಂದು ಜನ ಬ್ಯಾಚುಲರ್ಸ್ಗಳೆಲ್ಲ ಇರ್ತಿರಲ್ವ, ಅಂಥವರು ಕೂಡ ಇದನ್ನು ಮಾಡ್ಕೊಬೋದು, ಬೇಗನೆ ಮಾಡ್ಕೊಬೋದು. ಅದಕ್ಕೋಸ್ಕರ ಎಲ್ಲಾದರೂ ಟ್ರೈನಲ್ಲೆಲ್ಲ ಟ್ರಾವೆಲಿಂಗ್ ಎಲ್ಲ ಮಾಡ್ತಾ ಇರ್ತಿರಲ್ಲ, ಅಂಥವರು ಈ ರೈಸನ್ನು ಮಾಡಿ ಬಾಕ್ಸ್ಗೆ ಹಾಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಮತ್ತು ಗೊಜ್ಜು ಏನಾದರೂ ಮಿಕ್ಕಿದ್ರೆ ಸಪ್ರೇಟಾಗಿ ನೀವು ಎತ್ತಿಟ್ಕೊಂಡ್ರೆ ರೊಟ್ಟಿ ಮತ್ತು ಚಪಾತಿ ಮತ್ತು ದೋಸೆಗಳಿಗೂ ಆಗುತ್ತೆ, ಮತ್ತು ಬ್ರೆಡ್ ಮೇಲೆ ಹಾಕೊಂಡು ಕೂಡ ತಿನ್ಬೋದು ಅಂತ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡೋಣಂತೆ. ಸ್ನೇಹಿತರೆ, ಮೊದಲಿಗೆ ನಾವು ಸ್ಟವ್ನ ಹಚ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೋಡಿ ಸ್ನೇಹಿತರೆ, ಸ್ಟವ್ನ ಹಚ್ಚಿದ ನಂತರ ನೋಡಿ, ನೀವು ಬಾಣಲಿನ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಬಾಣಲೆ ಇಟ್ಟ ನಂತರ ನೀವು ಆಯಿಲ್ನ ಹಾಕಬೇಕಾಗುತ್ತೆ. ನಿಮ್ಮ ಮನೆಗೆ ಎಷ್ಟು ಎಣ್ಣೆನ ನೀವು ಉಪಯೋಗಿಸ್ತೀರೋ ಅಷ್ಟು ಎಣ್ಣೆನ ಹಾಕ್ಕೊಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಎಣ್ಣೆ ಕಾಯ್ತಿದ್ದಂಗೆ ಏನು ಮಾಡಬೇಕು ಅಂದರೆ, ಸ್ವಲ್ಪ ನೀವು ನೋಡಿ, ಸ್ವಲ್ಪ ಸಾಸಿವೆ ಕೂಡ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಸಾಸಿವೆ ಹಾಕ್ತಿದ್ದಂಗೆ ನೀವು ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕಾಗುತ್ತೆ. ನೋಡಿ, ಜೀರಿಗೆ ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಜೀರಿಗೆ ಹಾಕ್ತಿದ್ದಂಗೆ ನೀವು ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಸ್ನೇಹಿತರೆ, ಬೆಳ್ಳುಳ್ಳಿ ಹಾಕ್ತಿದ್ದಂಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕಾಗುತ್ತೆ. ಈ ರೀತಿ ಸ್ನೇಹಿತರೆ, ನೋಡಿ, ಕರ್ಬೇವಿನ ಸೊಪ್ಪು ಹಾಕ್ತಿದ್ದಂಗೆ ನೋಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ತಿದ್ದಂಗೆ ಟೊಮೊಟೊ ಕೂಡ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಟೊಮೊಟೊ ಬೇಯುತ್ತೋ ಅಷ್ಟು ಚೆನ್ನಾಗಿ ಗೊಜ್ಜು ಬರುತ್ತೆ. ಸ್ನೇಹಿತರೆ, ನೋಡಿ, ಟೊಮೊಟೊ ಹಾಕಿದ ಹಿಂದೆಲೇ ನೀವೇನು ಮಾಡಬೇಕು ಅಂದರೆ, ಸ್ವಲ್ಪ ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ, ಇಷ್ಟು ಉಪ್ಪನ್ನ ಹಾಕಬೇಕಾಗುತ್ತೆ. ಯಾಕೆಂದರೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು ಅಂತ. ಅದಕ್ಕೋಸ್ಕರ ನೀವು ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಉಪ್ಪನ್ನ ಚೆನ್ನಾಗಿ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಫುಲ್ಲು ಚೆನ್ನಾಗಿ ಬೇಯೋವರೆಗೂ ನೀವು ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಬೇಯಬೇಕು ಟೊಮೊಟೊ ಪೂರ್ತಿ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ನೀವು ಟೊಮೊಟೊ ಈ ಥರ ಎಲ್ಲ ಚೆನ್ನಾಗಿ
ಬೇಯೋಕ್ಕೆ ನೀವು ಚೆನ್ನಾಗಿ ಒಗ್ಗರಣೆನ ಬೆರೆಸ್ಬೇಕಾಗುತ್ತೆ. ನೋಡಿ ಈ ರೀತಿ ಒಟ್ಟಿನಲ್ಲಿ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ನೋಡಿ ಸ್ನೇಹಿತರೆ. ಅಕಸ್ಮಾತ್ ನಿಮಗೆ ಒಂದು ಸ್ವಲ್ಪ ನೀವು ಟೊಮೊಟೊನ ತಿನ್ನೋ ಅಂತ ಅಂದರೆ ಕೆಲವೊಬ್ರು ಟೊಮೊಟೊ ಹಾಗೆ ಹಸಿ ಹಸಿಯಾಗೆ ತಿಂತೀವಿ ಅಂದರೆ ಒಂದು ಮುಕ್ಕಾಲು ಪ್ರಮಾಣ ಬೆಂದಿದ್ರೆ ಸಾಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಟೊಮೊಟೊ. ನೋಡಿ ಈ ರೀತಿ ತುಂಬ ಬೇಗ ಆಗುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿಗಳ ಜೊತೆ, ದೋಸೆ ಜೊತೆ ಮತ್ತು ಇಡ್ಲಿ ಜೊತೆ ನೀವು ತಿನ್ಬೋದು. ಅಥವಾ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದ್ರೂ ಟೊಮೊಟೊ ಇದು ಚಿತ್ರಾನ್ನ ಮಾಡಿಕೊಂಡು ಉಳಿದಿದ್ರೆ ಅಥವಾ ಪಲಾವ್ ಮಾಡಿ ಉಳಿದಿದ್ರೆ ಆವಾಗ ನೀವು ಈ ಗೊಜ್ಜು ಏನಾದರೂ ಮಾಡಿ ನೀವು ಸ್ಟೋರೇಜ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೀವು ಬಳಸ್ಕೊಬೋದು ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈ ಹಂತದಲ್ಲಿ ನಿಮಗೆ ಟೊಮೊಟೊ ಎಲ್ಲ ಬೆಂದು ಸಾಫ್ಟ್ ಆಗಿದೆ. ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ನೋಡಿ, ಈ ರೀತಿ ಎಲ್ಲ ಸಾಫ್ಟಾಗಿ ಬೆಂದಾದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಖಾರದ ಪುಡಿನ ನೀವು ಇದಕ್ಕೆ ಬೆರೆಸ್ಬೇಕಾಗುತ್ತೆ. ನೋಡಿ ನೋಡಿ ಈ ರೀತಿ ಬೆರೆಸಿದ ನಂತರ ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಗೆ ನೀವು ಎಷ್ಟು ಖಾರ ತಿಂತೀರಾ ನೋಡಿ ಆ ಪ್ರಮಾಣದಲ್ಲಿ ನೀವು ಗೊಜ್ಜಿಗೆ ಖಾರನ ಬೆರೆಸ್ಬೇಕಾಗುತ್ತೆ. ಇನ್ನೇನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಸಾಮಾನುಗಳು ಏನಂದರೆ ಏನು ಕೂಡ ಬೆರೆಸೋಂಗಿಲ್ಲ. ಬರೀ ಟೊಮೊಟೊ ಮಾತ್ರನೇ ನಾವು ಬೆರೆಸ್ಬೇಕಾಗುತ್ತೆ. ಅಲ್ಲ, ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಎರಡೇ ಇದಕ್ಕೆ ಬಳಸಬೇಕಾಗಿರೋಂಥ ಸಾಮಗ್ರಿ. ನೋಡಿ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀವು ಕೈ ಆಡಬೇಕು. ಅಂದರೆ ಆ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಇರೋಂಥ ಹಸಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ನೋಡಿ ನೋಡಿ ಸ್ನೇಹಿತರೆ, ಈ ರೀತಿ ಚೆನ್ನಾಗಿ ಕೈ ಆಡಿದ ನಂತರ ನೀವು ಈ ಗೊಜ್ಜು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀರೋ ಇಷ್ಟು ಗೊಜ್ಜಿಗೂ ಅನ್ನ ಬೆರೆಸ್ಬೇಡಿ. ನಿಮಗೆ ರೈಸ್ ಇವಾಗ ಎಷ್ಟು ಜನಕ್ಕೆ ನೀವು ರೈಸ್ನ ತಿನ್ನಬೇಕು ಅಂತ ಇಷ್ಟಪಡ್ತಿರ್ತೀರೋ ಅಷ್ಟು ರೈಸಿಗೆ ಮಾತ್ರ ನೀವು ಗೊಜ್ಜನ್ನ ಕಲಿಸ್ಕೊಳ್ಳಿ, ಅನ್ನನ. ಸರಿನಾ ಸ್ನೇಹಿತರೆ? ಬೇಕಾದರೆ ನೀವು ಬೇರೆ ಕಡೆಗೆ ಸಪ್ರೇಟಾಗಿ ಎತ್ತಿ ಇಟ್ಕೊಂಡ್ರೆ, ಅದರಲ್ಲೂ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ, ಯಾಕಂದರೆ ಇದರಲ್ಲಿ ಯಾವುದೇ ರೀತಿ ನೀರು ಹಾಕಿರೋದಿಲ್ಲ, ಹಾಗಾಗಿ ಒಂದು ವಾರಗಟ್ಟಲೆ ಬರುತ್ತೆ. ಆಚೆ ಇಟ್ಟರೆ ಒಂದೆರಡು ದಿನ ತಿನ್ಬೋದು ಅಷ್ಟೇ ಸ್ನೇಹಿತರೆ, ಆಮೇಲೆ ಅದು ಹೋಗ್ಬಿಡುತ್ತೆ ಸ್ನೇಹಿತರೆ. ಫ್ರಿಡ್ಜಲ್ಲಿ ಇಟ್ಟರೆ ಒಂದು ಪಕ್ಷ ಒಂದು 10 ದಿನ ತಿನ್ಬೋದು ಸ್ನೇಹಿತರೆ. ನೋಡಿ ಈಗ ಆಗಿದೆ. ಈಗ ನೀವು ಗೊಜ್ಜನ್ನ ನೀವು ಸ್ವಲ್ಪ ಈ ಥರ ಎಲ್ಲ ಬೆರೆಸ್ಬಿಟ್ಟು ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಎಣ್ಣೆ ನೋಡಿ ಎಲ್ಲ ತಳ ಬಿಟ್ಟಿದೆ ಎಣ್ಣೆ ಎಲ್ಲ, ನೋಡಿ ಈ ರೀತಿ. ಇವಾಗ ನೀವು ಆಫ್ ಮಾಡಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈಗ ಆಫ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ನೋಡಿ ಗೊಜ್ಜನ್ನ ನೀವು ಸ್ವಲ್ಪ ಎತ್ತಿ ಇಟ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಗೊಜ್ಜು ಬೇಕೋ ನೋಡಿ ಸ್ನೇಹಿತರೆ, ಎಲ್ಲನೂ ಕಲ್ಸೋಕೆ ಹೋಗ್ಬಿಡಿ. ಸ್ವಲ್ಪ ಪ್ರಮಾಣದಲ್ಲಿರೋಂಥ ಗೊಜ್ಜನ್ನ ಒಂದು ಬಟ್ಲಿಗೆ ಎತ್ತಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಅನ್ನಕ್ಕೆ ಹೊಂದ್ಕೊಳ್ಳುತ್ತೋ ಅಷ್ಟನ್ನು ಮಾತ್ರ ನೀವು ಕಲಸಿ. ಸರಿನಾ ಸ್ನೇಹಿತರೆ? ಇವಾಗ ನೋಡಿ ಸ್ನೇಹಿತರೆ, ಇವಾಗ ನಾನು ರೈಸ್ ಹಾಕಿ ಅನ್ನನ ಕಲಿಸ್ತಾ ಇದ್ದೀನಿ. ನೋಡಿ ನೋಡಿ ಈಗ ಅನ್ನ ಕಲಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆಮೇಲೆ ಬೇಕಾದರೆ ನೀವು ಗೊಜ್ಜು ನೋಡಿಕೊಂಡು ಇನ್ನೂ ಬೇಕು, ರೈಸ್ ಸಾಲ್ತಿಲ್ಲ ಅಂದಾಗ ಸಪ್ರೇಟಾಗಿ ಎತ್ತಿ ಇಟ್ಕೊಂಡಿರ್ತೀರಲ್ಲ ಅನ್ನನ, ಅಲ್ಲ ಗೊಜ್ಜನ್ನ, ಅದನ್ನು ನೀವು ಅನ್ನಕ್ಕೆ ಬೆರೆಸ್ಬೋದು ಸ್ನೇಹಿತರೆ. ಅದರಲ್ಲೇನು ಪ್ರಾಬ್ಲಮ್ ಏನಾಗಲ್ಲ. ನಿಮಗೆ ಎಷ್ಟು ಅನ್ನಕ್ಕೆ ಗೊಜ್ಜು ಹೊಂದಾಣಿಕೆ ಆಗುತ್ತೋ ಅಷ್ಟನ್ನು ನೀವು ಖಂಡಿತವಾಗ್ಲೂ ಬೆರೆಸ್ಬೋದು. ನೋಡಿ ಈ ರೀತಿ.
ನೋಡಿ ಸ್ನೇಹಿತರೆ, ಇವಾಗ ಅನ್ನನ ಗೊಜ್ಜಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬೇಗನೆ ಆಗುತ್ತೆ, ಬಟ್ ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ನಿಮಗೆ ಗೊಜ್ಜು ಇನ್ನು ಬೇಕು ಅಂತಂದರೆ ಸ್ವಲ್ಪ ನೀವು ಗೊಜ್ಜನ್ನ ಕೂಡ ಬೆರೆಸ್ಕೊಬೋದು. ನೋಡಿ ಸ್ನೇಹಿತರೆ, ಈ ರೀತಿ ಎಷ್ಟು ಕ್ವಿಕ್ ಆಗುತ್ತೆ ನೋಡಿ ಸ್ನೇಹಿತರೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ನೀವು ಬೆರೆಸಿದ ನಂತರ ಏನು ಮಾಡಬೇಕು ಅಂದರೆ, ನೋಡಿ ಸ್ನೇಹಿತರೆ, ಇವಾಗ ಕೊತ್ತಂಬರಿ ಸೊಪ್ಪು ಇರುತ್ತಲ್ಲ ಅದನ್ನು ನೀವು ಇದಕ್ಕೆ ಈ ರೀತಿ ಬೆರೆಸ್ಕೊಬೋದಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಈಗ ಇದಕ್ಕೆ ನೀವು ಈ ರೀತಿ ಬೆರೆಸ್ಬಿಟ್ಟು ನೀವು ಈ ರೀತಿ ರೆಡಿ ಮಾಡ್ಕೊಬೋದು ಸ್ನೇಹಿತರೆ. ಇವಾಗ ಉಪ್ಪನ್ನ ನೀವು ಯಾಕೆ ಹಾಕಿಲ್ಲ ಅಂತ ಕೇಳ್ಬೋದು, ಯಾಕಂದರೆ ನಾವು ಟೊಮೊಟೊ ಜೊತೆ ಹಾಕಿದ್ದೀವಲ್ವ. ಇವಾಗ ನೀವು ನೋಡ್ಬೋದು ಉಪ್ಪಿನ ಪ್ರಮಾಣನ. ನಿಮ್ಗೇನಾದ್ರೂ ಸಪ್ಪೆ ಅಂತ ಅನಿಸಿದ್ರೆ ನೀವು ಇಲ್ಲಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ನೀವು ಬೆರೆಸ್ಕೊಬೋದು. ಯಾಕಂದರೆ ನಾವು ಅನ್ನಕ್ಕೂ ಹಾಕಿರ್ತೀವಿ ಕೆಲವೊಂದು ಟೈಮಲ್ಲಿ ಉಪ್ಪನ್ನ, ಆವಾಗ ಉಪ್ಪು ಜಾಸ್ತಿ ಆಗುತ್ತೆ. ಆಮೇಲೆ ಟೊಮೊಟೊ ಜೊತೆನೂ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ನೋಡಿ ಈಗ ನಾನು ಇಷ್ಟು ರೆಡಿ ಆಗಿದೆ ಸ್ನೇಹಿತರೆ. ಇವಾಗ ಟೊಮೊಟೊ ರೈಸು ನೋಡಿ ಸ್ನೇಹಿತರೆ, ಈ ರೀತಿ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು ಸ್ನೇಹಿತರೆ. ಇದನ್ನು ನೀವು ಟ್ರೈನಲ್ಲೆಲ್ಲ ಹೋಗುವಾಗ, ಎಲ್ಲಾದರೂ ಒನ್ ಡೇ ಟ್ರಿಪ್ ಎಲ್ಲ ಹೋಗುವಾಗ ನೀವು ಈ ರೀತಿನ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ನೋಡಿ ಫೈನಲಾಗಿ ಈ ರೀತಿ ಆಗಿದೆ ಟೊಮೊಟೊ ರೈಸು. ನೋಡಿ ಸ್ನೇಹಿತರೆ, ನೀವು ನೋಡಿ ಸ್ನೇಹಿತರೆ ಯಾವ ರೀತಿ ಕಾಣ್ತಿದೆ ಟೊಮೊಟೊ ರೈಸು. ಅತಿ ಬೇಗ ಅಂದರೆ ಕ್ವಿಕ್ಕಾಗಿ ಮಾಡುವಂಥ ಟೊಮೊಟೊ ರೈಸ್ ರೆಡಿಯಾಗಿದೆ ಸ್ನೇಹಿತರೆ. ಟೊಮೊಟೊ ರೈಸು ರೆಡಿಯಾಗಿದೆ. ನೋಡಿ ಫೈನಲಾಗಿ ಈ ರೀತಿ ಇದೆ ಸ್ನೇಹಿತರೆ. ನೋಡಿ ಈ ರೀತಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದಕ್ಕೆ ನೀವು ಹಸಿ ಬಟಾಣಿ ಕೂಡ ಹಾಕೊಬೋದು. ಅಂದರೆ ಮನೇಲಿ ಏನು ಸಾಮಗ್ರಿಗಳಿಲ್ದಾಗ ಈ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಕ್ವಿಕ್ಕಾಗಿ ಮಾಡೋವಂಥ ರೈಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.